ಇವತ್ತು ಅತ್ಯಂತ ಸಂಭ್ರಮದ ದಿನ. ವೈಯಕ್ತಿಕವಾಗಿ ಹೈನುಗಾರನಾಗಿ ಹೈನುಗಾರಿಕಾ ಸಂಸ್ಥೆಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಅಧ್ಯಕ್ಷನಾಗಿ ಒಂದು ಅತ್ಯಂತ ಸಂಭ್ರಮದ ಸಂತೋಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಹಲವಾರು ಗಣ್ಯರು ಹಾಗೆ ಎಲ್ಲ ದಿವಂಗತ ಮಜೀದ್ ಕುಟುಂಬದ ಎಲ್ಲ ಆತ್ಮೀಯರು ಅಭಿಮಾನಿಗಳಿಲ್ಲಿದ್ದೀರಿ. ಎಲ್ರಿಗೂ ಸ್ವಾಗತಿಸಿ ಈ ಸಮಾರಂಭದ ಒಂದು ರೂವಾರಿಯಾಗಿರುವಂಥ ಮಜೀದ್ರವರ ಶ್ರೀಮತಿ ಮೈಮೂನಾ ಮತ್ತು 3 ಹೆಣ್ಮಕ್ಕಳನ್ನು ಅಭಿನಂದಿಸ್ತಾ ಈಗಾಗಲೇ ನಮ್ಮ ರಮೇಶ್ ಶಿರ್ಲಾಲ್, ಮೋಹನ್ ಶಿರ್ಲಾಲ್ ಅವರು ಒಳ್ಳೆಯ ರೀತಿಯಲ್ಲಿ ಮಾತಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಬಹುಶಃ ಯಾವ ರೀತಿ ಮಾಡ್ತಾ ಇದ್ದೇವೆ ಅಂತ ನಮಗೆ ಹೇಳಿದ್ದಾರೆ. ಇವತ್ತು ಮತ್ತೊಂದು ಸಂತೋಷ ಇದೆ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ಮಜೀದ್ರಂಥ ಒಬ್ಬ ವ್ಯಕ್ತಿ ತನ್ನ ಅದ್ಭುತವಾದಂಥ ಯೋಚನಾ ಶಕ್ತಿಯಿಂದ ಒಂದು ಕುಟುಂಬವನ್ನು ಯಾವ ರೀತಿ ಬೆಳೆಸಬೇಕು, ಒಂದು ಸಮಾಜಕ್ಕೆ ಹೇಗೆ ಸೃಜನಶೀಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮಾಡುತ್ತಾ ದಾನಿಗಳಾಗಿ ಬಹುಶಃ ಇವತ್ತು ಅವರು ನಮ್ಮ ಮುಂದೆ ಇಲ್ಲ. ಆದರೆ ಒಂದು ಸತ್ಯವನ್ನು ನಾನು ನಿಮ್ಮ ಮುಂದೆ ಹೇಳಬೇಕು. ಜಗತ್ತು ಮುಂದೆ ಉಳಿಬೇಕಿದ್ರೆ ಅಥವಾ ನಾವು ಇವತ್ತೇನು ಸಶಕ್ತ ಭಾರತ ಸಶಕ್ತ ಜಗತ್ತು ಅಂತ ಹೇಳ್ತೇವೆ, ಆ ಕುಟುಂಬದ ಹಿರಿಯರ ಕನಸುಗಳನ್ನು ಅವರ ಕುಟುಂಬದ ಮುಂದಿನ ಭವಿಷ್ಯದ ಮಕ್ಕಳು ಮುಂದುವರಿಸಿದಾಗ ಜಗತ್ತುಳಿಯುವುದಕ್ಕೆ ಸಾಧ್ಯ. ಇದು ಬಹುಶಃ ನಾನು ಈ ಹಿಂದೆ ಸೀನಣ್ಣ ಮತ್ತು ನಮ್ಮ ಕೃಷ್ಣಣ್ಣ ಹೇಳಿದ್ರು ಒಂದ್ಸಲ ನೀವು ಬರಬೇಕಂತೇಳಿ, ಕಾರ್ಯದೊತ್ತಡದಿಂದ ಬರಲಿಲ್ಲ. ಇವತ್ತು ಬಂದ ಮೇಲೆ ಬಹುಶಃ ಈ ಒಂದು ಏನು ಡೈರಿ ಇಂಡಸ್ಟ್ರಿ ಇದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ನಮ್ಮ ಅಧಿಕಾರಿಗಳು ನಾವೆಲ್ಲ ಅವರೊಟ್ಟಿಗೆ ಇರ್ತೇವೆ, ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡ್ತೇವೆ ಅಂತ ಹೇಳುತ್ತಾ, ನಾನು ಯಾವಾಗಲೂ ಇವತ್ತಿನ ಕಾಲಘಟ್ಟದಲ್ಲಿ ಇದು ಆಧುನಿಕ ಕಾಲ, ಅಭಿವೃದ್ಧಿಯ ಕಾಲ, ಅತಿ ಹೆಚ್ಚು ಯುವ ಮನಸ್ಸುಗಳಿರುವಂಥ ದೇಶ ನಮ್ಮದು, ಶಿಕ್ಷಣ ಪಡೆದಂಥ ಯುವಕರಿರುವಂಥ ದೇಶ. ಪ್ರತಿ ಕ್ಷೇತ್ರದಲ್ಲಿ ಇವತ್ತು ಯುವಕ ಯುವತಿಯರು ವಿಜ್ಞಾನದ ಮನಸ್ಸಿನಿಂದ, ತಾಂತ್ರಿಕ ಮನಸ್ಸಿನಿಂದ, ಒಂದು ಮಾನವೀಯ ಹೃದಯದಿಂದ ಯಾವುದೇ ಕ್ಷೇತ್ರದಲ್ಲಿ ಸಾಧಕರಾಗಬೇಕು, ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ತನ್ನ ತಂದೆಯವರ ಕನಸನ್ನು ಒಬ್ಬ ಮಗಳಾಗಿ ಇಂಜಿನಿಯರಿಂಗ್ ಪದವೀಧರೆಯಾಗಿ ತನ್ನ ಅಕ್ಕ ಮತ್ತು ತಂಗಿಯೊಟ್ಟಿಗೆ ನನ್ನ ತಾಯಿಯೊಟ್ಟಿಗೆ ಈ ಒಂದು ಅದ್ಭುತವಾದಂಥ ಒಂದು ಏನು ಡೈರಿ ಇಂಡಸ್ಟ್ರಿ ಆಧುನಿಕತೆ ಇದೆ. ಇಲ್ಲಿ ಉತ್ತಮವಾದಂಥ ಮಾನವೀಯ ಸೌಹಾರ್ದ ವಾತಾವರಣ ಇದೆ. ಅದರೊಟ್ಟಿಗೆ ಬಹುಶಃ ಇದನ್ನು ನಾನು ನಂದ ಗೋಕುಲ ಅಂತ ಹೇಳಬೇಕಾಗ್ತದೆ. ನಂದ ಗೋಕುಲದಲ್ಲಿ ಸಣ್ಣ ಪ್ರಾಯದಲ್ಲಿ ಬೆಣ್ಣೆಯನ್ನ ಹಾಲನ್ನ ಕದ್ದು ಬದುಕಿದ ಕೃಷ್ಣ ಪರಮಾತ್ಮ ಒಂದು ಸಾಮಾನ್ಯ ಹಾಲು ಮಾರುವಂತ ಒಂದು ಬುಡಕಟ್ಟಿನ ಬದುಕಿನಲ್ಲಿ ಬದುಕಿದಂಥ ಕೃಷ್ಣ ಆ ಹಾಲನ್ನೇ ಕುಡಿದು ಜಗತ್ತಿಗೆ ಸರ್ವಕಾಲಕ್ಕೂ ಸಲ್ಲಬಲ್ಲ ಜೀವನ ಮೌಲ್ಯಗಳನ್ನು ಹೇಳಿ ಹೋಗಿದ್ದ. ಸಾತ್ವಿಕವಾದಂಥ ವಿಚಾರಧಾರೆಯನ್ನ ಜಗತ್ತಿಗೆ ಬಿಟ್ಟು ಸಾವಿರಾರು ವರ್ಷ ಜಗತ್ತಿರುವ ತನಕ ಜಗತ್ತಿನ ಜನ ಆತ್ಮವಿಶ್ವಾಸದಿಂದ ಬದುಕುವ ವಿಚಾರವನ್ನು ಅದರ ಮುಂದೆ ಇಟ್ಟು ಹೋಗಿದ್ದಾನೆ. ಹಾಗೆ ಪವಿತ್ರ ಕುರಾನ್ ಇರಬಹುದು, ಪವಿತ್ರ ಬೈಬಲ್ ಇರಬಹುದು, ಬುದ್ಧನ ವಿಚಾರಗಳಿರ್ಬೋದು, ಬೇರೆ ಬೇರೆ ಧರ್ಮದ ವಿಚಾರಗಳಿರ್ಬೋದು, ಅದೆಲ್ಲದರಲ್ಲೂ ಕೂಡ ಜೀವನ ಪರವಾದ, ಮಾನವೀಯ ಪರವಾದ, ಆಧ್ಯಾತ್ಮಿಕವಾದಂಥ ಜೀವನ ಮೌಲ್ಯಗಳನ್ನು ಆ ಒಂದು ಪವಿತ್ರ ಗ್ರಂಥಗಳು, ಬೇರೆ ಬೇರೆ ಧರ್ಮದ ದೇವರುಗಳು ಹೇಳಿ ಹೋಗಿದ್ದಾರೆ. ಬಹುಶಃ ಒಂದು ಕೃಷ್ಣನ ಈ ಮನೆ ಅಂತ ಹೇಳಿದ್ರೆ, ಗೋವಿನ ಮನೆ ಅಂತ ಹೇಳಿದ್ರೆ, ಇಲ್ಲಿ ಧರ್ಮ ಇಲ್ಲ, ಜಾತಿ ಇಲ್ಲ, ಇಲ್ಲಿ ಭೇದ ಇಲ್ಲ, ಇಲ್ಲಿ ಪಕ್ಷ ಇಲ್ಲ, ಇಲ್ಲಿ ಭಾವನೆ ಇಲ್ಲ. ಇಲ್ಲಿರೋದು ನಮ್ಮ ಸಾವಿರಾರು ವರ್ಷಗಳ, ನೂರಾರು ವರ್ಷಗಳ ಪರಂಪರೆ. ಈ ಜಿಲ್ಲೆಯ, ಈ ಹಳ್ಳಿಯ ಕುಟುಂಬವನ್ನು ಉಳಿಸಬೇಕಿದ್ರೆ, ಈ ಜಿಲ್ಲೆಯ ಪ್ರಾಕೃತಿಕ ಸಂಪತ್ತನ್ನು ಉಳಿಸಬೇಕಿದ್ರೆ, ಈ ಜಿಲ್ಲೆಯ ಎಲ್ಲ ರೀತಿಯ ಸಾಮುದಾಯಿಕ ಸಾಮರಸ್ಯವನ್ನು ಉಳಿಸಬೇಕಿದ್ರೆ ಇವತ್ತು ಇಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಮ್ಮ ಯುವ ಜನತೆ ಸಾಧನೆ ಮಾಡಬೇಕು. ಮತ್ತೊಮ್ಮೆ ಬಹುಶಃ ಇದೊಂದು ಮಾದರಿಯಾದಂಥ, ಬಹುಶಃ 3 ಮಂದಿ ಮಕ್ಕಳು ಮತ್ತು ಆ ತಾಯಿ ತನ್ನ
ಹಿರಿಯರ ಆ ಮಜೀದ್ರವರ ಏನು ಆಶೋತ್ತರ ಇದೆ ಅದನ್ನು ಉಳಿಸಿ ಮುಂದೆ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಸಮಾಜಕ್ಕೆ ಶಕ್ತಿ ಆಗಬೇಕು. ಅದರಲ್ಲಿ ನಾನು ಇವತ್ತು ಬಂದಾಗ ನನ್ನ ತಮ್ಮನಲ್ಲಿ ಹೋಗಿದ್ದೆ, ಅವನು ದನ ಸಾಕ್ತಾನೆ, ತೊಕ್ಕೊಟ್ಟಿನಲ್ಲಿ 10-12-15 ದನ ಸಾಕ್ತಾನೆ. ಇಲ್ಲಿ ಬರುತ್ತೆ ಅಂತ ಹೇಳಿದಾಗ ಹೇಳಿದ ಅಲ್ಲಿ ಈ ಮೊದಲೇ ನೀನು ಹೋಗಬೇಕು ಅಂತೇಳಿ. ನನ್ನ ಹೆಂಡತಿ ಕೂಡ ಬೆಳಿಗ್ಗೆ ಹೇಳಿದ್ಲು, ದಾನ ಧರ್ಮವನ್ನ ಮಾಡುವಂತ, ಅದು ಕೂಡ ಇವತ್ತಿನ ಕಾಲದಲ್ಲಿ ದನ ಸಾಕಿದ್ರೆ ಕಷ್ಟ ಇದೆ ಅನ್ನುವ ಕಾರಣಕ್ಕೆ ದನ ಸಾಕುವುದರಲ್ಲಿ ದಿನೇ ದಿನೇ ನಮ್ಮೆರಡು ಜಿಲ್ಲೆಯ ರೈತರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಅವಿಭಜಿತ ಜಿಲ್ಲೆಯಲ್ಲಿ ಇವತ್ತು ನಿನ್ನೆ 3,70,000 ಲೀಟರ್ ಹಾಲು ಉತ್ಪಾದನೆ ಆಗಿತ್ತು. ನಿನ್ನೆಯ ದಿನ 5,25,000 ಲೀಟರ್ ಹಾಲನ್ನ 2 ಜಿಲ್ಲೆಗೆ ಹಾಲು ಮತ್ತೆ ಅದರ ಉತ್ಪನ್ನವಾಗಿ ಮಾರುವ ಮೂಲಕ ದೂರದ ಹಾಸನದಿಂದ, ಮಂಡ್ಯದಿಂದ, ಮೈಸೂರಿನಿಂದ ಹಾಲನ್ನ ನಾವು ತರ್ತಾ ಇದ್ದೇವೆ. ಅದು ಕೂಡ ನಷ್ಟದಲ್ಲಿ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇವತ್ತು 1,500 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆದರೂ ಕೂಡ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಅದನ್ನು ಖರೀದಿ ಮಾಡುವ ಶಕ್ತಿ ಇದೆ. ಆ ಹಾಲು ಗುಣಮಟ್ಟದ ಹಾಲು, ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಅತ್ಯುತ್ತಮವಾದ ನಂದಿನಿ ಬ್ರ್ಯಾಂಡ್. ಬಹುಶಃ ಇಂತಹ ನಂದಿನಿ ಬ್ರ್ಯಾಂಡ್ನ ಕುಟುಂಬದೊಂದಿಗೆ ಕೈ ಜೋಡಿಸಿದಂಥ ಮಜೀದ್ರವರ ಶ್ರೀಮತಿ ಮತ್ತು ಅವರ ಮಕ್ಕಳನ್ನ ಅಭಿನಂದಿಸ್ತಾ, ಇಂತಹ ಒಂದು ಆಧುನಿಕ ಹೈನುಗಾರಿಕೆಯ ಇಂಡಸ್ಟ್ರಿಯಿಂದ ಜನರಿಗೆ ಕೆಲಸ ಸಿಗಲಿ, ಬಹುಶಃ ಬೇರೆ ಯುವತಿಯರಿಗೆ ಇದು ಮಾದರಿ ಆಗಲಿ. ಸೀನಣ್ಣ, ಕೃಷ್ಣಣ್ಣ ಎಲ್ಲ ಇಲ್ಲಿಯ ಹಿರಿಯರು ಬಹುಶಃ ಇಲ್ಲಿ ನಮ್ಮ ರೈತರನ್ನ ಕರ್ಕೊಂಡು ಬಂದು ಬಹುಶಃ ಮುಂದೆ ಅವರು ಸ್ಫೂರ್ತಿಯಾಗಿ ಇಂತಹ ಕ್ಷೇತ್ರ ಕೈಯಾಡಿಸುವ ಕೆಲಸವನ್ನ ಮಾಡುವ ಅಂತ ಹೇಳ್ತಾ, ಇನ್ನು ಸ್ವಲ್ಪ ನಿಮಗೂ ಕಷ್ಟ ಇದೆ, ನಮ್ಮ ಸಹಕರಿಸಿ. ನಾನು ಯಾಕಂತೇಳಿ ನಮ್ಮ ಅಧಿಕಾರಿಗಳು ಇಲ್ಲಿ ಬರಬಹುದು, ನಮ್ಮ ಯಾರಾದರೂ ಹೊಸ ರೈತರು ಹೊಸ ಒಂದು ಇಂಡಸ್ಟ್ರಿಯನ್ನ ಹೈನುಗಾರಿಕೆಯಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ನಾನೇ ಸ್ವತಃ ಕರ್ಕೊಂಡು ಬರ್ತೇನೆ. ನೀವು ಕುಡಿಯುವುದಕ್ಕೆ ಏನು ಕೊಡಬೇಡಿ, ಏನಾದರೂ ಸ್ವಲ್ಪ ಅರ್ಧ ಲೀಟರ್ ಹಾಲು ಕೊಟ್ಟರು ಸಾಕು, ನಾವೇ ಕರ್ಕೊಂಡು ಬರ್ತೇವೆ. ಖಂಡಿತವಾಗಿ ಇದು ಈ 2 ಜಿಲ್ಲೆಯ ಒಂದು ಮಾದರಿಯಾದ ಹೈನುಗಾರಿಕೆಯ ಸಂಸ್ಥೆಯಾಗಿ ಉಳಿಬೇಕು. ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇವತ್ತು ಬೇರೆ ಬೇರೆ ಇವರು NSSನ ನಮ್ಮ ಇವರು ಇದ್ದಾರೆ, ಅಶ್ವಿನಿ ಶೆಟ್ಟಿ ಅವರು. ಬಹುಶಃ ಅವರ ಏನು ರಾಷ್ಟ್ರೀಯ ಸೇವಾ ಯೋಜನೆ ಅಂದ್ರೆ ಏನದು, ಅದು ಕೂಡ ಇದೊಂದು ರಾಷ್ಟ್ರೀಯ ಸೇವಾ ಯೋಜನೆ. ಈ ದೇಶದ ಎಲ್ಲ ರೀತಿಯ ಸಂಸ್ಕೃತಿಗಳನ್ನ, ಈ ದೇಶದ ಕಾಯಕ ಸಂಸ್ಕೃತಿಯನ್ನ, ಈ ದೇಶದ ವಿಭಿನ್ನದಲ್ಲಿ ವಿಶಿಷ್ಟತೆಯಲ್ಲಿರುವಂತಹ ಏಕತೆಯನ್ನ, ಈ ದೇಶದ ಎಲ್ಲ ಜನರಿಗೆ ಸಹೋದ್ಯೋಗದ ಆರ್ಥಿಕ ಶಕ್ತಿ ಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡುವುದರೊಂದಿಗೆ ಭೌಗೋಳಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ವಿಶೇಷತೆ ಇರುವಂತ, ಆದರೆ ಒಂದು ಅಸ್ಮಿತೆಯನ್ನ ಯೋಚನೆ ಮಾಡಿದಾಗ ಇದು ಭವ್ಯ ಭಾರತದ ಸಂಸ್ಕೃತಿ. ಅದನ್ನು ಉಳಿಸುವುದಕ್ಕೆ ನಾವೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಬೇಕು. ಸ್ವಚ್ಛತಾ ಕಾರ್ಯಕ್ರಮವನ್ನ ಕೃಷ್ಣಣ್ಣ ಮಾಡ್ತಾನೆ ಅಂತ ಹೇಳಿ ನಾವು ಜಿಲ್ಲಾ ಪಂಚಾಯತ್ ಇರುವಾಗ ಕೃಷ್ಣಣ್ಣ ಮತ್ತು ನಮ್ಮ ಸೀನಣ್ಣ ಗ್ರಾಮೀಣಾಭಿವೃದ್ಧಿಯ ಬಗ್ಗೆ, ಮಹಿಳೆಯರ ಸಬಲೀಕರಣದ ಬಗ್ಗೆ, ಶೌಚಾಲಯದ ಬಗ್ಗೆ, ವಿಶೇಷವಾಗಿ ಸಮಾಜದ ಕಟ್ಟಕಡೆಯ ಜನರು ಕೂಡ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸಶಕ್ತರಾಗಬೇಕು. ಅದರೊಟ್ಟಿಗೆ ಅವರು ಆರ್ಥಿಕವಾಗಿ ಸಬಲರಾಗಬೇಕು. ಮಹಿಳೆಯರಿಗೂ ವಿಶೇಷ ಒತ್ತು ಕೊಡಬೇಕು. ಇಲ್ಲಿ ಮತ್ತೊಂದು ಹೆಗ್ಗಳಿಕೆ ಇದೆ. ಇಲ್ಲಿ ಮಾಡಿದಂಥ ಒಬ್ಬ ತಂದೆಯ ಅಥವಾ ಗಂಡನ ಸ್ಫೂರ್ತಿಯಿಂದ ಆ ಗಂಡನ ಬದುಕಿನ ಭವಿಷ್ಯ ಆಗಿರುವಂಥ ಗಂಟಿ ಮತ್ತು 3 ಮಕ್ಕಳು, 4 ಹೆಣ್ಮಕ್ಕಳು ನಮ್ಮೆಲ್ಲರನ್ನ ಸೇರಿಸಿ ಪ್ರೀತಿಯಿಂದ ಈ ಕಾರ್ಯಕ್ರಮ ಮಾಡಿದ್ದಾರೆ. ಬಹುಶಃ ಇದೊಂದು ಮಾದರಿ. ಮಗದೊಮ್ಮೆ ಆ 4 ಜನ ಸಾಧಕ ಮಹಿಳೆಯರನ್ನ ನೀವ್ಯಾವತ್ತೂ ಮಾದರಿ. ನಿಮ್ಮ ಜೀವನದಲ್ಲಿ ಸದಾ ಸಂತೃಪ್ತಿ ಇರಲಿ, ಗೋಮಾತೆಯ ಆಶೀರ್ವಾದ ಇರಲಿ. ನಿಮ್ಮಿಂದ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟಕ್ಕೆ ಮುಂದಿನ ದಿನಗಳಲ್ಲಿ ಕನಿಷ್ಠ 500 ಲೀಟರ್ ಹಾಲು ಉತ್ಪಾದನೆಯಾಗಿ ಬರಲಿ. ಅದರೊಟ್ಟಿಗೆ ಬೇರೆ ಹೊಸ ರೈತರನ್ನ ಸೆಳೆಯುವಂತಹ ಶಕ್ತಿ ಈ ಉದ್ಯಮದಿಂದ ಆಗಲಿ ಅಂತ ಹೇಳ್ತಾ, ಇಲ್ಲಿರುವಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ, ಹಿರಿಯರನ್ನ ಹೆಸರು ಹೇಳುದಿಲ್ಲ, ನಿವೃತ್ತ ಶಿಕ್ಷಕರಿದ್ದಾರೆ, ಬೇರೆ ಬೇರೆ ಸಾಧಕರಿದ್ದಾರೆ, ಅನ್ಸಾರಿ ಅವರನ್ನು ನಾನು ಅಭಿನಂದಿಸಬೇಕು. ಒಳ್ಳೆಯ ಬೇರೆ ಬೇರೆ ಕೃತಿ ಮಾಡಬಹುದು. ಈ ಕೃತಿ ಮಾಡೋದಷ್ಟು ಸುಲಭ ಇಲ್ಲ. ಅದರೊಟ್ಟಿಗೆ ಅದಕ್ಕಿಂತ ಮೊದಲು ಹರೇ ಕಾಲದ ಬೇರೆ ಬೇರೆ ಸಾಧಕರ ಹೆಸರನ್ನ ಇರುವಂತಹ ಒಂದು ಪುಸ್ತಕ ಕೊಟ್ಟರು. ತುಂಬಾ ಓದ್ಲಿಕ್ಕಿದೆ. ಕೆಲವರ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ. ಅಜೀಜ್ ಮಲಾರ್ ಅವರು ನನ್ನೊಟ್ಟಿಗೆ ಜಿಲ್ಲಾ ಪಂಚಾಯತ್ ಅಲ್ಲಿ ಇದ್ರು. ಬೇರೆ ಬೇರೆ ಆಜಪ್ಪನವರು ಇರ್ಬೋದು. ಜಿಲ್ಲಾ ಪಂಚಾಯತಿಗೆ ಬಹುಶಃ ಆಜಪ್ಪನ ನಾನಿರುವಾಗ ಆಗಾಗ ಬರ್ತಾ ಇದ್ರು. ನನ್ನ ಹೆಂಡತಿಯ ಮಾವ ನಾರಾಯಣ್ ಶೆಟ್ಟರೊಟ್ಟಿಗೆ ಬರ್ತಾ ಇದ್ದರು. ಅವರ ಕನಸುಗಳನ್ನ, ಒಬ್ಬ ಮನುಷ್ಯ ಕನಸೊಂದನ್ನ ಕಟ್ಟಿದ್ರೆ ಅದು ಎತ್ತರಕ್ಕೇರಬೇಕು, ಗುರಿಯೆಡೆಗೆ ತಲುಪಬೇಕು ಅನ್ನೋದಿದ್ರೆ ಆಜಪ್ಪನಂತವರು ಬಹುಶಃ ಮಾದರಿ ಆಗ್ತಾರೆ. ಇಲ್ಲಿನ ಮಜೀದ್ರವರ ಮನೆಯ 3 ಹೆಣ್ಮಕ್ಕಳು ಮಾದರಿ ಆಗ್ತಾರೆ. ಏನು ಇಲ್ಲದಿದ್ರೂ ಕೂಡ ಒಂದು ಮಾತು ಹೇಳಿ ಬಡತನದಿಂದ ಹುಟ್ಟಬಹುದು, ಆದರೆ
ಜೀವನವನ್ನು ಮುಗಿಸಿ ಹೋಗುವಾಗ ಶ್ರೀಮಂತಿಕೆ ಇರಬೇಕು ಅಂತಲ್ಲ, ಆದರೆ ಬದುಕಿನ ಪೂರ್ಣ ಹೆಜ್ಜೆಗಳಲ್ಲಿ ಶ್ರೀಮಂತಿಕೆ ಸಮೃದ್ಧಿಯ ಸಂಕೇತ ಇಟ್ಟು ನಾವು ಬಿಟ್ಟು ಹೋಗಬೇಕು ಅನ್ನೋದೊಂದು ಮಾತಿದೆ. ಬಹುಶಃ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕುಟುಂಬ, ಮುಸ್ಲಿಂ ಕುಟುಂಬ, ಇಲ್ಲಿ ಒಂದೇ ಮನೆ ಅಲ್ಲ. ನಾನು ನಿನ್ನೆ ಕುಂದಾಪುರಕ್ಕೆ ಹೋದೆ, ಅವರೊಬ್ರು ಸಾಹೇಬ್ ಬರ್ತೇನಂತ ಹೇಳಿದೆ, ಒಂದು 40-45 ವರ್ಷದವರು, ಅವರೊಂದು 200 ಲೀಟರ್ ಹಾಲನ್ನ ಕೊಡ್ತಾರೆ, ಕುಂದಾಪುರದ ಮೇಕೋಡಿನ ಹತ್ತಿರದು. ಅವರ ಮನೆಗೂ ಬರ್ತೇನಂತ ನಿನ್ನೆ ಹೇಳಿದ್ದೆ ಇನ್ನೊಂದು ಕಾರ್ಯಕ್ರಮದಲ್ಲಿ. ಬಹುಶಃ ಕೆಲವೊಂದು ಸ್ಥಳಗಳಲ್ಲಿ ನಮ್ಮ ಮುಸ್ಲಿಂ ಸಮಾಜದ ಬಂಧುಗಳು ಕೂಡ ಈ ಒಂದು ಹೈನುಗಾರಿಕೆಯಲ್ಲೂ ಕೂಡ, ಅಂದರೆ ಬದುಕುವುದಕ್ಕೆ ಎಲ್ಲ ಕ್ಷೇತ್ರವೂ ಇದೆ, ಅಲ್ಲಿ ಸಾಧಕನಾಗಬಲ್ಲೆ ಅನ್ನೋದನ್ನ ಪ್ರತಿಯೊಬ್ಬನು ಮಾಡಿದಾಗ ದೇಶ ಸಶಕ್ತ ಆಗ್ತದೆ, ಸದೃಢ ಆಗ್ತದೆ ಅಂತ ಹೇಳುತ್ತಾ ಮಜೀದ್ ಕುಟುಂಬ ಇನ್ನಷ್ಟು ಸಾಧಿಸಲಿ. ಇಲ್ಲಿರುವ ಎಲ್ರಿಗೂ ಕೂಡ ಇನ್ನೇನು ನಾಳೆ ಕ್ರಿಸ್ಮಸ್ ಇದೆ, ಬರುವ ಒಂದು ದಿನದಲ್ಲಿ ಹೊಸ ವರ್ಷ ಬರ್ತದೆ, ಎಲ್ಲರ ಬದುಕಿನಲ್ಲಿ ಬೆಳಕಾಗಲಿ.